ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಸಿಂಧೂರಾರುಣ ವಿಗ್ರಹ ತ್ರಿನಯನ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರ. ನೋಡಿದ್ರಾ ಚಕ್ರಾಪುರಿನಲ್ಲಿ ಏನಾಗ್ತಿದೆ ಅಂತ? ಒಂದ್ ಕಡೆಗೆ ಶ್ರೀಚಕ್ರ ಕಳ್ತನ ಆಗಿದೆ, ಇನ್ನೊಂದ್ ಕಡೆ ಪಾಪ ಬಂಗಾರಿ ಮೇಲೆ ಅದ್ರ ಆರೋಪನ ಹೊರಿಸಿದ್ದಾರೆ. ಅವನನ್ನ ಜೈಲಿಗೆ ಹಾಕ್ಬಾರ್ದು. ನಮ್ಮ ಪಾಲಿಗೆ ಸುಂದ್ರಮ್ಮ ಇದ್ದಾಳೆ, ಅಮ್ಮನವರಿದ್ದಾರೆ. ಕೋಟ್ಯಂತ ರೂಪಾಯಿ ಬೆಲೆ ಬಾಳೋ ದೇವರು, ಅದನ್ನ ನಾವು ತಲೆ ಮೇಲೆ ಕರಗ ಹೊತ್ಕೊಂಡು ಹೋಗಿ ಮೈಯಾಡಿ ಜನಕ್ಕೆ ಕೊಡೋದೆ, ಕೋಟ್ಯಂತ ರೂಪಾಯಿ ಎಣಿಸ್ಕೊಳ್ಳೋದೆ. ಪಂಚೆ ಹೇಳು ಆಟೋ ರಾಜ. ಮೈಯಾಡಿ ಜನನಿಗೆ ವಿಷಯ ಮುಟ್ಟಿಸಿದ್ದೆ, ಅವನಿಂದ ನಮ್ಗೆ ಉತ್ತರ ಬಂದಿದೆ. ಏನಂತ? ಆ ವಿಗ್ರಹನ ನೀವಿಬ್ಬರು ತಗೊಂಡು ಸೀದಾ ನನ್ನ ಹತ್ರ ಬನ್ನಿ, ನನ್ನ ಕೈಗೆ ವಿಗ್ರಹ ಕೊಡಿ, ನಿಮ್ಮ ಕೈಯಲ್ಲಿ ಹಣದ ಪೆಟ್ಟಿಗೆ ತಗೊಂಡು ಹೋಗಿ ಅಂತ. ಹಾ ಗಣೇಶನ ಜೊತೆ ಇಲ್ಲಿಗೂ ಪೂಜೆ ಅಂದಾಗೆ ನಾನು ನಿನ್ನ ಜೊತೆ ಸೇರಿಕೊಂಡು ಶ್ರೀಮಂತ ಆಗ್ತೀನಿ ಕಣೋ. ಪಂಚಾಕ್ಷರಿ, ನಾನು ಹೇಳಿದ್ದೆಲ್ಲ ಸಿದ್ಧವಾಗಿದೆಯೇನೋ? ಎಲ್ಲ ಸಿದ್ಧವಾಗಿದೆ ಕಣ. ಹಾಂ ನೋಡು, ನೀನು ತಂದಿರೋ ಈ ಪ್ರಸಾದನ ಈ ಮನೆಯವ್ರನ್ನೆಲ್ಲ ಆಚೆ ಕರೆದು ಅವ್ರ ಜೊತೆ ಮಾತಾಡಿಸ್ತಾ ಕೊಡು. ನಾನು ಹಿಂದೆಗಡೆಯಿಂದ ಹೋಗಿ ಆ ವಿಗ್ರಹನ ಎತ್ಕೊಂಡು ಹಿಂದಿನ ಬಾಗಿಲಿಂದನೇ ಬಂದ್ಬಿಡ್ತೀನಿ. ಅದೆಲ್ಲ ಸರಿ ಕಣೋ, ಆದರೆ ಈಗ ನಾನು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಅಪಾಯ ಜಾಸ್ತಿ, ಪಾಲು ಜಾಸ್ತಿ. ಹಾಗಾಗಿ ಬರೋ ಪಾಲಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಕೊಟ್ಬಿಡ್ಬೇಕಪ್ಪ ನೀನು. ಓಹೋ, ಅಂಥ ಪ್ರಾಣ ಹೋಗೋ ಕೆಲಸ ಏನಪ್ಪ ನಿಂದು ಇದರಲ್ಲಿ? ನಿಜ ಹೇಳಬೇಕು ಅಂದರೆ ನಿನಗೆ ಪಾಲೇ ಕೊಡಬಾರ್ದು, ನಾನು ತಗೋಬೇಕು ಪೂರ್ತಿ. ನೀನು ಕೆಲಸಗಾರನಾಗಿ ಮಾತ್ರ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಿಂಗೆ ಕೂಲಿ ಕೊಡಬೇಕಾಗಿತ್ತು. ನಿಜ ಹೇಳಬೇಕು ಅಂದರೆ ನನಗೆ ಅಪಾಯ ಜಾಸ್ತಿ ಗೊತ್ತಾ? ಮನೆಯವ್ರಿಗೆಲ್ಲ ಗೊತ್ತಾದ್ರೆ ನನ್ನನ್ನು ತದಕ್ತಾರೆ. ಏನೋ ಈಗಂತೀಯಾ? ಈಗ ನಾನು ಮಾಡ್ತಾರೋದು ನಾಟಕ ಅಂತ ಗೊತ್ತಾದರೆ ಮನೆಯವರೆಲ್ಲ ಹಾಕೊಂಡು ತದಕ್ತಾರೆ. ಈ ಮನೇಲಿ ಇದನ್ನೆಲ್ಲ ಗೇಂಡಾಮೃಗ ವಿದ್ಯಾಶಂಕರ ಗುಮ್ಮ ಹಾಕಕ್ಕೆ ಅವನು ಒಬ್ಬನೇ ಸಾಕು. ಸರಿ, ಈಗ ಮೊದಲು ಕೆಲಸ ಮುಗಿಸೋಣ, ಆಮೇಲೆ ಪಾಲನ ಬಗ್ಗೆ ಮಾತಾಡೋಣ. ಹಾಂ, ನೀನು ಕೆಲಸ ಮುಗಿಸು, ನಾನು ಹಿಂದಿನ ಬಾಗಿಲಿಂದ ಬರ್ತೀನಿ, ಆಯಿತಾ? ಸರಿ ಹೊರಡ. ಬಂಗಾರಿ, ಈಗ ನಾನು ಹೇಳ್ದಾಗ ಕೇಳ್ತೀಯಾ? ಹೇಳು. ನಾನು ಏನೇ ಮಾಡಿದ್ರು ಕೊನೆಗೆ ನನ್ನ ಕಡೆನೇ ತಿರ್ಕೊಳ್ಳುತ್ತೆ. ನೀನು ಹೇಳಿದ್ದಾದ್ರೂ ಕೇಳ್ತೀನಿ. ಒಂದ್ಸಲ ಪೊಲೀಸ್ನವ್ರು ನಿನ್ನ ಇಲ್ಲಿಂದ ಕರ್ಕೊಂಡು ಹೋದ್ರು ಅಂದರೆ ಆಮೇಲೆ ಬಿಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಬೇಡಿ ಹಾಕ್ಬಿಡ್ತಾರೆ. ನಾವೇನೇ ಮಾಡಿದ್ರು ಈಗಲೇ ಮಾಡಬೇಕು. ಈಗ ಹೇಗಿದ್ರು ನೀನು ಚೇತರಿಸ್ಕೊಳ್ಳಿ ಅಂತ ನಿನ್ನನ್ನು ಇಲ್ಲೇ ಬಿಟ್ಟಿದ್ದಾರೆ. ನಾವಿಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗೋಣ, ಬಂದ್ಬಿಡು ನನ್ನ ಜೊತೆ. ಏನು ಹೇಳ್ತಿದ್ಯಾ ಜಾಜಿ ನೀನು? ನೀನು ಉಳ್ಕೊಳ್ಳೋಕಿರೋ ದಾರಿ ಇದೊಂದೇ ಕಣೋ, ಬೇರೆ ಉಪಾಯನೇ ಇಲ್ಲ. ಯೋಚನೆ ಮಾಡೋ. ಆಯ್ತು, ಆದ್ರೆ ಹೋಗೋದೆಲ್ಲಿಗೆ? ಅದನ್ನೆಲ್ಲ ನಿನಗೆ ನಾನು ಆಮೇಲೆ ಹೇಳ್ತೀನಿ. ನೀನು ಸುಮ್ಮನೆ ನನ್ನ ಜೊತೆಗೆ ಬಾ ಅಷ್ಟೇ. ಆದ್ರೆ ಯಾಕೋ ಭಯ ಆಗ್ತಿದೆ ಕಣೆ. ಆಹಾ, ಶಾಸ್ತ್ರಿಗಳಿಗೆ ಮಾರಿಗುಡಿಗೆ ಗುಂಡು ಹಾರಿಸುವಾಗ ಭಯ ಇರ್ಲಿಲ್ವಾ? ತಪ್ಪಿಸ್ಕೊಂಡು ಹೋಗೋದಕ್ಕೆ ಭಯನಾ? ನೀನು ನನ್ನ ಜೊತೆಗೆ ಬಂದರೆ ಬದುಕೋತ್ಯ, ಇಲ್ಲ ಅಂದರೆ ಬಂದಿಖಾನೇನೆ ಖಚಿತ. ನಮ್ಮ ರಕ್ಷಣೆಗೆ ಸುಂದ್ರಮ್ಮ ಇದ್ದಾಳೆ. ನಾನು, ನೀನು, ಸುಂದ್ರಮ್ಮ 3 ಜನ ಎಲ್ಲಾದರೂ ಹೋಗ್ಬಿಡೋಣ. ಹಾಗಂತೀಯಾ? ಹೌದು, ಇದೊಂದೇ ನಮ್ಗೆ ಉಳಿದಿರೋ ಮಾರ್ಗ. ನಾವು ಹೊರಟ್ಬಿಟ್ರೆ ಅಮ್ಮ? ಅವ್ರಿಗೇನು ತೊಂದರೆ ಆಗದಿರೋ ಹಾಗೆ ನೋಡ್ಕೊಳ್ಳೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ. ಮೊದಲು ನೀನು ಇಲ್ಲಿಂದ ಪಾರಾಗಬೇಕು. ನೀನು ಹೇಳೋ ಸರಿನೇ, ಆದ್ರೆ ಯಾರಿದ್ದೀರಿ ಮನೇಲಿ? ಯಾರಿ ಅದು? ಬಂದ ಗೇಂಡಾಮೃಗ. ಏನಪ್ಪ ವಿದ್ಯಾ, ಚೆನ್ನಾಗಿದ್ದೀಯಾ?
ನಾನು ಚೆನ್ನಾಗಿದ್ದೀನಿ. ನೀವೇನಿಲ್ಲಿ ದೇವಸ್ಥಾನದ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದಿದ್ದೀರಾ? ಏನು ಸಮಾಚಾರ? ಅದು ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತು. ನೀವು ಯಾರು ದೇವಸ್ಥಾನದ ಹತ್ರ ಬರಲಿಲ್ವಲ್ಲ, ಹಾಗಾಗಿ ನಾನೇ ಪ್ರಸಾದ ಕೊಟ್ಟೋಗೋಣ ಅಂತ ಬಂದೆ. ಕೊಡ್ತೀನಿ. ಇಲ್ಲ, ಇದು ವಿಶೇಷವಾದ ಪ್ರಸಾದ, ನಾನೇ ಎಲ್ರಿಗೂ ಹಂಚಬೇಕು. ಮತ್ತಾರಿದ್ದಾರೆ ಕರಿ? ಯಾರದು? ಅಮ್ಮ ನಮಸ್ತೆ, ನಾನು ದೇವಸ್ಥಾನದ ಗುಮಾಸ್ತ ಪಂಚಾಕ್ಷರಿ. ಓಹೋ, ನೀನೇನಯ್ಯ? ಅಲ್ಲಿ ಶ್ರೀಚಕ್ರ ಕಳ್ತನವಾಗಿ ವಿಚಾರಣೆ ನಡೀತಿದ್ಯಂತೆ. ನೀನು ಅಲ್ಲಿದ್ರೆ ಬೆಬ್ಬೆ ಅಂದ್ರೂ ಸಿಗಾಕೊಂಡ್ಬಿಡ್ತೀನಿ ಅಂತ ಹೆದರ್ಕೊಂಡು ಬಚ್ಚಿಟ್ಕೊಳಕ್ಕೆ ನಮ್ಮನೆಗೆ ಓಡ್ ಬಂದಿದೀಯಾ? ಹಾಗೇನಿಲ್ಲ ತಾಯಿ, ಅದು ಶ್ರೀಚಕ್ರ ಬೇಗ ಸಿಗಲಿ ಅಂತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ್ರು. ದೇವಸ್ಥಾನ ಕಡೆ ಯಾರೂ ಬರ್ತಾನೆ ಇಲ್ಲ ನೋಡಿ, ಹಾಗಾಗಿ ಮಂಡಳಿಯರು ನಿರ್ಧಾರ ಮಾಡಿದ್ದಾರೆ ದೇವಸ್ಥಾನ ಸಿಬ್ಬಂದಿಗಳೇ ಮನೆ ಮನೆಗೆ ಹೋಗ್ಬಿಟ್ಟು ಪ್ರಸಾದನ ಹಂಚಬೇಕು ಅಂತ. ಹಾಗಾಗಿ ನಾನು ಬಂದೆ ಅಷ್ಟೇ. ಏನು ಪಂಚಾಕ್ಷರಿಗಳೇ, ನಮ್ಮ ಮಗಳು ಜಾಜಿನ ತುಂಬ ಗೋಳಿಕೋತಿರಂತ ನೀವು? ಹಾಗೆ ಹೇಳಿದ್ಲ? ನಾನು ಯಾಕೆ ತಾಯಿ ಅವಳನ್ನ ಗೋಳು ಹೊಯ್ಕೊಳ್ಳಿ, ಅದು ಕೆಲಸದ ಒತ್ತಡ ನೋಡಿ, ನಿಮಗೂ ಗೊತ್ತು. ಮಾತಿನ ಬರದಲ್ಲಿ ಒಂದೆರಡು ಮಾತು ಗಟ್ಟಿಯಾಗಿ ಮಾತಾಡಿರ್ಬೇಕು ಅಷ್ಟೇ, ಅದನ್ನ ಬಿಟ್ಟು ನಾನು ಏನೂ ಅಂದಿಲ್ಲ. ಯಾರು ಇಲ್ವೇ ಮತ್ತೆ? ಇನ್ಯಾರು ಇರಬೇಕಪ್ಪ, ನೀನು ಬಂದಿದ್ಯಾ ಅಂತ ಮನಮಂದಿ ಎಲ್ಲ ಬಾಗಿಲಲ್ಲೇ ನಿಂತಿದ್ದೀವಿ, ನೀನೇನು ಬಂದಿದ್ದು? ಅದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಆಯಿತು, ಅದಕ್ಕೆ ಪ್ರಸಾದ ಕೊಡೋಣ ಅಂತ ಬಂದೆ. ವಿಶೇಷ ಪೂಜೆನಾ? ಹಾಗೇನಾದರೂ ಇದ್ದಿದ್ರೆ ಅದರ ಪ್ರಸಾದ ನಾನೇ ಮಾಡಬೇಕಾಗಿತ್ತು. ಈ ಪ್ರಸಾದನ ಯಾರು ಮಾಡಿದ್ರು? ಅದು ಏನಾಯಿತು ಅಂತಂದರೆ, ಈ ಶ್ರೀಚಕ್ರ ಕಾಣೆ ಆದಾಗಿಂದ ದೇವಸ್ಥಾನದಲ್ಲಿ ನಿಮಿಷಕ್ಕೊಂದ್ಸರಿ ವಿಶೇಷ ಪೂಜೆ ನಡೀತಾನೆ ಇದೆ. ಅದು ಅಲ್ಲದೆ ನೀನು ಸಂಸಾರ ಇರೋನು, ಮಕ್ಕಳು ಮರಿ ಇರೋನು, ನಿನಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಹೀಗೆ ಮಾಡಿದ್ವಿ. ಅದು ಅಲ್ಲದೆ ಯಾರೋ ಭಕ್ತಾದಿಗಳು ಪ್ರಸಾದನ ಮಾಡಿಕೊಂಡೇ ತೊಗೊಂಬಂದಿದ್ರು. ದೇವಸ್ಥಾನದ ಮಂಡಳಿಯವರು ಮನೆ ಮನೆಗೆ ಹೋಗ್ಬಿಟ್ಟು ಕೊಟ್ಟು ಬನ್ನಿ ಅಂತ ಹೇಳಿದ್ರು, ಅದಕ್ಕೆ ನಾನೇ ಬಂದೆ. ಎಲ್ಲಿ ಶಂಕರ ಶಾಸ್ತ್ರಿಗಳು ಕಾಣಿಸ್ತಾ ಇಲ್ಲ? ಕರೀರಿ ಅವ್ರನ್ನು. ಅವರು ಮನೆಯಲ್ಲಿಲ್ಲ. ವಿಷಯ ಏನಾಯ್ತು? ವಿರೂಪಾಕ್ಷ ಶಾಸ್ತ್ರಿಗಳು ಹೇಗಿದ್ದಾರೆ? ಮುಂದೆ ಹೇಗೆ? ಅದು ಶ್ರೀಚಕ್ರದ ಬಗ್ಗೆ ಏನೂ ಗೊತ್ತಾಗಿಲ್ಲ ಅಮ್ಮ. ವಿರೂಪಾಕ್ಷ ಶಾಸ್ತ್ರಿಗಳು ಮೌನ ಧರಿಸ್ಬಿಟ್ಟಿದ್ದಾರೆ. ಮುಂದೆ ಏನು ಮಾಡಬೇಕು ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಅದಿರಲಿ, ಎಲ್ಲರೂ ಬಂದ್ರಾ? ಜಗ್ಗಿ ಹೆಂಡತಿ ಸುನೀತಾನು ಇಲ್ಲೇ ಇರಬೇಕಲ್ಲ, ಕರೀರಿ ಅವ್ರನ್ನು. ಒಟ್ಟಿಗೆ ಪ್ರಸಾದ ಕೊಟ್ಟು ಹೋಗ್ಬಿಡ್ತೀನಿ. ಇಲ್ಲಾಂದರೆ ಇಷ್ಟೆಲ್ಲ ನಡೆದಿದ್ದು ಮತ್ತೆ ಅವ್ರಿಗೊಂದು ಸರಿ ಹೇಳ್ಬೇಕಾಗತ್ತೆ. ಬಂದ್ರಾ? ಆಮೇಲೆ ಎಲ್ಲರೂ ಇದ್ದೀರಾ? ಜಾಜಿಯಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅವಳು ಮನೇಲಿಲ್ಲ. ಅದೇನು ಪ್ರಸಾದ ಇದೆಯೋ ಕೊಟ್ಟು ಹೋಗೋ. ಏನು ಜನಗಣತಿ ತಗೋತಿದ್ಯಾ? ಹೌದಾ, ಬರ್ರಿ ಬಿಡಿ, ನಿಧಾನಕ್ಕೆ ಬರಲಿ.
ಅಪ್ಪ ಹೇಳ್ತಿದ್ರಲ್ಲಮ್ಮ, ಶ್ರೀಚಕ್ರದ ಬಗ್ಗೆ ಯೋಚನೆ ಬಿಡಿ, ಅದು ಸುರಕ್ಷಿತವಾಗಿದೆ, ವಾಪಸ್ ಬಂದೇ ಬರುತ್ತೆ, ಎಲ್ಲೋ ಅಡಕ್ಕೊಂಡಿದೆ ಅಂತ. ಶ್ರೀಚಕ್ರ ಈಗ ಸುರಕ್ಷಿತವಾಗಿರಬಹುದು, ಮುಂದೆ ದುಷ್ಟರ ಕೈಗೆ ಸಿಗೋದಿಲ್ಲ ಅಂತ ಹೇಗೆ ಹೇಳೋದು? ಅವ್ರ ಕಣ್ಣಿಗೆ ಬಿದ್ದು ಅವ್ರ ಕೈವಶ ಆದ್ರೆ? ಅಮ್ಮ, ಅದೇನು ಹಣಕಾಸ, ಚಿನ್ನ ಬೆಳ್ಳಿನ? ಅಕಸ್ಮಾತ್ ದುಷ್ಟರ ಕೈಗೆ ಆ ಶ್ರೀಚಕ್ರ ಸಿಕ್ಕರೂ ಅದರ ಶಕ್ತಿ ಎಂಥದ್ದು ಗೊತ್ತಿಲ್ವಾ ನಿನಗೆ? ರಾಕ್ಷಸರನ್ನು ಮನುಷ್ಯರನ್ನಾಗಿ ಮಾಡುತ್ತೆ, ಕಳ್ಳರನ್ನು ಅದರ ಉಪಾಸನೆ ಮಾಡೋ ಹಾಗೆ ಮಾಡಿಬಿಡುತ್ತೆ. ಅಂಥ ಶಕ್ತಿ ಶ್ರೀಚಕ್ರಕ್ಕೆ ಇದೆ. ಒಂದೇ ಕೆಲಸ ಆಯ್ತಲ್ಲ ಪಂಚಾಕ್ಷರಿ ಅವರೇ, ನಿಮ್ಮನ್ನ ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳೋಣ ಅಂದ್ರೆ ಪಾಪ ನೀವು ಪ್ರಸಾದನ ಇನ್ನೂ ಬಹಳಷ್ಟು ಮನೆಗಳಿಗೆ ಹಂಚಬೇಕು. ಮೊದಲು ಹೊರಡಿ, ನೀವು ಇಲ್ಲೇ ಊಟಕ್ಕೆ ಕುಂತ್ರೆ ಇನ್ನೂ ತುಂಬಾ ಹೊತ್ತಾಗತ್ತೆ. ಹೊರಡಿ ಹೊರಡಿ ಹೊರಡಿ. ಅಲ್ಲ ಇನ್ನೇನು ಪಂಚಾಕ್ಷರಿಗಳೇ? ಏನಿಲ್ಲ ವಿದ್ಯಾ, ಏನಿಲ್ಲ. ನೀನು ಹೋಗಪ್ಪ, ನೀನು ಹೋಗು, ಪ್ರಸಾದ ತಿನ್ನು ಹೋಗು. ಹೋಗು ವಿದ್ಯಾ. ಅಯ್ಯಯ್ಯೋ, ಇವರೆಲ್ಲ ಒಳಗಡೆ ಹೊರಟೋದ್ರು. ಜಗ್ಗಿ ಹಿತ್ತಲ ಬಾಗಿಲಿಂದ ಬರ್ತೀನಿ ಅಂತ ಹೇಳಿದ್ದ, ಅವನು ಬಂದಿಲ್ಲ. ಏನಾಗುತ್ತೆ? ದೇವರು ನೀವು ನಮ್ಮ ಪಾಲ್ಗೆ, ನನ್ನ ಮಗ ನಿಮ್ಮನ್ನು ಕೊಲ್ಲಕ್ಕೆ ಪ್ರಯತ್ನ ಪಟ್ಟ ಅಂತ ಏನೇನೋ ಹೇಳ್ತವ್ರೆ. ಅದೆಲ್ಲ ಸುಳ್ಳು ಅಂತ ಪೊಲೀಸ್ನವ್ರಿಗೆ ಒಂದು ಮಾತು ಹೇಳಿ ಅವನನ್ನು ಬಿಟ್ಟು ಕಳಿಸ್ಬಿಡ್ತಾರೆ. ಅವನ ಮನ್ಸು ಎಂಥದ್ದು ಅಂತ ನಿಮಗೆ ಗೊತ್ತಲ್ಲವ್ರ? ಅವನಿನ್ನೂ ಪೊಲೀಸ್ನವ್ರ ವಶದಲ್ಲಿದ್ದಾನೆ, ಅದಕ್ಕೆ ಉಳ್ಕೊಂಡಿದ್ದಾನೆ. ನನ್ನ ಕೈಗೆ ಏನಾದರೂ ಸಿಕ್ಕಿದ್ದಿದ್ರೆ ಇಷ್ಟೊತ್ತಿಗೆ ಅವನ ದೇಹ ಚಿತೆ ಮೇಲೆ ಇರ್ತಾ ಇತ್ತು. ಅಡ್ಬೆ ನಾಯಿನ್ ತಗೊಂಬಂದು ಶ್ರೀಚಕ್ರದ ಉತ್ಸವದಲ್ಲಿ ನೇರವಾಗಿ ನನ್ನ ಎದೆಗೆ ಗುಂಡಿಟ್ಟಿದ್ದಾನೆ. ನಾನು ಮಾಡಿದ ಪುಣ್ಯ, ನಾನು ಉಳ್ಕೊಂಡೆ ಅಷ್ಟೇ. ಉದ್ದೇಶಪೂರ್ವಕವಾಗಿ ನನ್ನನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅನ್ನೋದು ಎಲ್ಲರ ಎದುರುಗಡೆ ಸಾಬೀತಾಗಿದೆ. ನೇಣಗಂಬಕ್ಕೆ ಏರಿಸ್ತೀನವನ್ನ ಸುಮ್ಮನೆ ಬಿಡೋದಿಲ್ಲ, ಅರ್ಥ ಆಯ್ತಾ? ಅಯ್ಯೋ, ನಿಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ, ಶ್ರೀಚಕ್ರ ಕದ್ದ ಅಂತ ಏನೇನೋ ಆರೋಪ ಹೊರಿಸ್ತವ್ರೆ. ಏನು ಅರಿದಿರೋ ಹಸಗೂಸದು. ಅಮ್ಮನವ್ರ ದೇವಸ್ಥಾನ ತವ ಚಪ್ಪಲಿ ಕಾಯೋದು ಬಿಟ್ರೆ ಇನ್ನೇನು ಗೊತ್ತಿಲ್ಲ ನನ್ ಕಂದಂಗೆ. ದ್ಯಾವ್ರು ನೀವು, ಅವ್ನು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕ್ಸ್ಕೊಂಡು ಕ್ಷಮಿಸ್ಬಿಡಿ. ಅವನನ್ನ ಬಿಡಿಸ್ಕೊಡಿದ್ದೆ ಅವರು. ನಿಮ್ ಕಾಲಿಗೆ ಬೀಳ್ತೀನಿ, ನಿಮ್ ತಮ್ಮಯ್ಯ ಅಂತೀನಿ. ಪೊಲೀಸ್ನವ್ರು ಶಿಕ್ಷೆ ಕೊಟ್ರೆ ಸರಿ. ಅವ್ರು ಶಿಕ್ಷೆ ಕೊಡದೆ ಇವನೇನಾದ್ರೂ ಪೊಲೀಸರಿಂದ ಬಿಡಿಸ್ಕೊಂಡು ಬಂದ್ರೆ ನಮ್ ಜನ ಕಾಯ್ತಾ ಇದ್ದಾರೆ ರಸ್ತೆನಲ್ಲಿ ಉರುಳಾಡಿಸ್ಕೊಂಡು ಬಿಡಿಯೋದಕ್ಕೆ. ಅವನು ಖಂಡಿತ ಬಿಡಲ್ಲ ಹುಚ್ಚು ನನ್ನ ಮಗನ್ನ. ನೋಡೋ, ಇನ್ನೊಂದು ಸಾರಿ ನಿನ್ನ ಮಗನ ನೆಪ ಹೇಳ್ಕೊಂಡು ನನ್ನ ಹತ್ರ ಬರ್ಬೇಡ. ಸತ್ತು ಹೋಗಿದ್ದಾನೆ ಅಂತ ಮರ್ತು ಬಿಡೋ.
ಏನಿದು ಅರ್ಜುನ ಸನ್ಯಾಸನಾ? ಇಷ್ಟು ವರ್ಷಗಳಲ್ಲಿ ಈ ಅವತಾರ ನೋಡೇ ಇರಲಿಲ್ಲ. ಅಜ್ಜಯ್ಯ, ನನಗೊಂದು ಜವಾಬ್ದಾರಿ ಇದೆ. ಹೇಳು ಮಗು, ಏನದು? ನನಗೆ ಸಿಕ್ಕಿರೋ ಸುಂದ್ರಮ್ಮನ್ನ ತಗೊಂಡು ಬೇರೆ ಊರಿಗೆ ಹೋಗ್ಬೇಕು. ಯಾಕಮ್ಮ, ಏನು ಅಪಚಾರವಾಯ್ತು ನಮ್ಮಿಂದ? ಅಪಚಾರ ಏನಿಲ್ಲ ಅಜ್ಜಯ್ಯ, ಮೇಷ್ಟ್ರಮ್ಮ ಹೇಳಿದ್ದಾರೆ 3 ಶಕ್ತಿ ಕ್ಷೇತ್ರಗಳಿಗೆ ಸುಂದ್ರಮ್ಮನ್ ಕರ್ಕೊಂಡು ಹೋದ್ರೆ ಶ್ರೀಚಕ್ರ ವಾಪಸ್ ಬಂದು ಅದರ ಸ್ಥಳ ತಲುಪತ್ತಂತೆ. ಓ, ಶ್ರೀಮತಿ ಹೇಳಿದ್ಲಾ? ನನಗೆ ಶ್ರೀಮತಿ ವಿಷಯನೇ ಅರ್ಥವಾಗೋದಿಲ್ಲ. ಒಂದೊಂದು ಸರ್ತಿ ವಿಚಿತ್ರವಾಗಿ ನಡ್ಕೋತಾರೆ. ಕೆಲವು ಸಲ ಮನೆ ಮಗಳ ಥರ, ಇನ್ನು ಕೆಲವು ಸಲ ನನಗಿಂತ ಹಿರಿಯಳ ಥರ. ತುಂಬ ಸರಳ, ಅಷ್ಟೇ ಒಗಟು. ಯಾರಿವಳು? ನಿನಗೇನಾದರೂ ಬೇರೆ ತರಹ ಗೋಚರಿಸ್ತಾಳೇನಮ್ಮ ಈ ಶ್ರೀಮತಿ? ಇನ್ನೂ ಒಂಥರ ದೈವಿಕ ಭಾವನೆ ಮೂಡುತ್ತೆ. ಅವ್ರು ಹೇಳಿದ್ರೆ ಒಂಥರ ಅಮ್ಮನವರೇ ಹೇಳ್ತಿದಾರೇನೋ ಅನ್ಸತ್ತೆ. ಎಲ್ಲಿಗೆ ಅಂತ ಹೋಗ್ತೀಯ? ನಿನಗೆಲ್ಲೂ ಸಮಯನೂ ಇಲ್ಲ, ಜಾಗನೂ ಇಲ್ಲ. ನೀನು ಎಲ್ಲೇ ಹೋದ್ರೂ ನಿನ್ನತ್ರ ಇರೋ ವಿಗ್ರಹನ ಕಿತ್ಕೊಳ್ಳೋದಕ್ಕೆ ದುಷ್ಟರು ಕಾಯ್ತಾ ಇದ್ದಾರೆ. ಶ್ರೀಚಕ್ರ ಅದರ ಪೀಠ ತಲುಪಬೇಕಾಗಿರೋ ಸಮಯ ಮೀರೋಗಿದೆ. ನೀನೀಗ 3 ಧರ್ಮಕ್ಷೇತ್ರಗಳಿಗೆ ಹೋಗಬೇಕು. ಅವೆಲ್ಲ ಶಕ್ತಿ ಕ್ಷೇತ್ರಗಳು. ಆ ಸನ್ನಿಧಾನಗಳಿಗೆ ಸುಂದ್ರಮ್ಮನ್ನ ಕರ್ಕೊಂಡು ಹೋಗಬೇಕು. ಪ್ರತಿ ಸನ್ನಿಧಾನದಲ್ಲಿ ಅವಳಿಗೆ ಶಕ್ತಿಗಳ ಆಹ್ವಾಹನೆ ಆಗತ್ತೆ. ನಂತರ ಸುಂದ್ರಮ್ಮನ್ನ ಚಕ್ರಾಪುರಿಗೆ ತಂದು ಶ್ರೀಚಕ್ರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡಿಸ್ಬೇಕು. ಅದನ್ನ ನಿನ್ನ ಶಂಕರಜ್ಜ ಮಾಡ್ತಾರೆ. ನೀನೀಗ ತಕ್ಷಣ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಹೊರಡಬೇಕು. ಅದು ಬಿಟ್ರೆ ದೀಪ ಮಾರೋ ಶ್ರೀಮತಿ ಅವರು. ಬರೀ ದೀಪ ಮಾರೋಳಿಗೆ ಇಷ್ಟೆಲ್ಲ ಹೇಗೆ ಗೊತ್ತಾಗುತ್ತೆ? ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಲ್ಲ. ಇವಳೇನು ಅವಧೂತ್ಲ ಅನಿಸುತ್ತೆ ಒಂದೊಂದ್ಸಲ. ಅದು ಏನೇ ಇರಲಿ, ಶ್ರೀಮತಿ ಹೇಳಿದ್ದಾರೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ, ಅರ್ಥ ಇದ್ದೇ ಇರುತ್ತೆ. ನೀನು ಹೋಗ್ಬಾ. ನೀನು ಹೋಗಿ ಬರೋದಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡ್ತೀನಿ. ಆದ್ರೆ ಮನೆಯಲ್ಲಿ ನಾನು ಹೋಗೋದಕ್ಕೆ ಒಪ್ಪದೇ ಇದ್ರೆ ಏನ್ ಮಾಡೋದು ಅಜ್ಜಯ್ಯ? ನಾನಿದ್ದೀನಲ್ಲ, ನಾನು ಒಪ್ಪಿಸ್ತೀನಿ. ನೀನು ಚಿಂತೆ ಮಾಡಬೇಡ. ನೀನು ನಿನ್ನ ಸುಂದರಮ್ಮನ ಜೊತೆ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡ್ಕೊ. ಸಾಧ್ಯವಾದರೆ ಅಮ್ಮನವ್ರ ಕೃಪೆ ಇದ್ದರೆ ನಾನು ನಿನ್ನ ಜೊತೆ ಬರಬೇಕು ಅಂತ ಆ ತಾಯಿ ಆಜ್ಞಾಪಿಸಿದ್ರೆ ನಾನು ನಿನ್ನ ಜೊತೆ ಬರ್ತೀನಿ, ನಿನ್ನ ಕಾವಲಾಗಿ. ಸರಿ ಅಜ್ಜಯ್ಯ.